ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಬಹಳ ಪ್ರೀತಿಯಿಂದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಶುಶ್ರೂಷೆಗೆ ನೀವು ಮಾಡುವ ಪ್ರಾರ್ಥನೆ, ಪ್ರೋತ್ಸಾಹ ಬಹಳ ಅನುಗ್ರಹವಾಗಿದೆ. ಪೂರ್ಣ ಹೃದಯದಿಂದ ನಿಮಗಾಗಿ, ನಿಮ್ಮ ಜೀವನಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಾವು ನಿನ್ನೆ ಆಲಿಸಿದ ದೇವರ ಆ ವಾಕ್ಯದಿಂದ ಆಲಿಸಲ್ಪಟ್ಟ ವಾಕ್ಯವನ್ನು ಇಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಲಿದ್ದೇವೆ. ಬೇಲ್ದೇವತೆ ಮತ್ತು ಘಟಸರ್ಪ 1ನೇ ಅಧ್ಯಾಯ 38ನೇ ವಾಕ್ಯ. ಅದಕ್ಕೆ ದಾನಿಯೇಲನು, ದೇವರೇ, ನೀವು ನನ್ನನ್ನು ನೆನಪಿಗೆ ತಂದುಕೊಂಡಿರಿ, ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿ ಎದ್ದು ಊಟ ಮಾಡಿದ. ಪ್ರಿಯರೇ, ಈ ದಿನ ಅನುಗ್ರಹವಾಗಲು ದೇವರು ನೀಡುವ ವಾಕ್ಯವಾಗಿದೆ. ಇದು ಸಾಧಾರಣ ಕಾರ್ಯವಲ್ಲ, ಜ್ಞಾಪಕದಲ್ಲಿ ಇಡುವುದು. ಪ್ರಿಯರೇ, ಮನುಷ್ಯರು ನೆನೆಸಿಲ್ಲವಾದರೆ ದುಃಖವಾಗುತ್ತದೆ ನಮಗೆ. ನಾವು ಹೇಳುತ್ತೇವೆ, ನೀವು ನನ್ನ ನೆನೆಸಿಲ್ಲವಲ್ಲ ಎಂದು. ದಾನಿಯೇಲನು ಸಿಂಹದ ಗವಿಯಲ್ಲಿ ಕುಳಿತು ದುಃಖ, ನೋವು, ಕಷ್ಟ, ದೂರು ಅಲ್ಲ ಹೇಳಿದ್ದು. ಈ ಗವಿಯಲ್ಲಿ ಆಗಿದ್ದ ಆ ಹೀನ ಸ್ಥಿತಿಯಲ್ಲಿ, ಆ ಹೀನ ಅವಸ್ಥೆಯಲ್ಲಿ ನನ್ನನ್ನು ನೆನೆಸಿದ್ದಿರಲ್ಲ ಎಂಬುದಾಗಿದೆ ದಾನಿಯೇಲನು ಹೇಳಿರುವುದು. ಆಹಾರ ಸಿಕ್ಕಿದ ಆತುರದಲ್ಲಿ ತಿನ್ನುವ ದಾನಿಯೇಲನನ್ನೆಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುತ್ತಿರುವುದು. ದೇವರು ದಾನಿಯೇಲನನ್ನು ಎಷ್ಟು ಮಾತ್ರ ಪ್ರೀತಿಸಿದ್ದರು ಎಂದು ನಮಗೆ ಅರ್ಥವಾಗುತ್ತದೆ. ದೇವರೇ, ನೀವು ನನ್ನನ್ನು ನೆನಪಿಗೆ ತಂದುಕೊಂಡಿರಿ ಎಂದು ದಾನಿಯೇಲನನ್ನು ನಾವು ನೋಡಿದ್ದು. ಪ್ರಿಯರೇ, ದೇವರು ನಮ್ಮನ್ನು ಒಮ್ಮೆಯೂ ಸಹ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ನೆನಪಿಗೆ ತಂದುಕೊಳ್ಳುತ್ತಾರೆ. ದಾನಿಯೇಲನನ್ನು ದೇವರು ನೆನಪಿಗೆ ತರಲು ಕಾರಣ ಏನಾಗಿತ್ತು? ದಾನಿಯೇಲನು ಎಲ್ಲರ ಹಾಗೆ ಜೀವಿಸಿದ ವ್ಯಕ್ತಿಯಾಗಿರಲಿಲ್ಲ. ಅವರು ದೇವರ ಚಿತ್ತದ ಪ್ರಕಾರ ಜೀವಿಸಿದ ವ್ಯಕ್ತಿಯಾಗಿದ್ದರು. ಹಲ್ಲೆಲೂಯ. ದೇವರನ್ನು ಪ್ರೀತಿಸುವವರನ್ನು ದೇವರು ಒಮ್ಮೆಯೂ ಕೈ ಬಿಡುವುದಿಲ್ಲ. ಆಮೆನ್. ನಿಮ್ಮ ಸಮಸ್ಯೆ ಏನಾಗಿದೆ? ದೇವರು ನಮ್ಮನ್ನು ಕೈ ಬಿಟ್ಟರು, ಯಾಕೆ ಇನ್ನು ಪ್ರಾರ್ಥಿಸಬೇಕು ಎಂಬ ದೂರು ನಿಮಗಿದೆಯಾ? ನಮ್ಮ ಸಮಸ್ಯೆಗಳು ದಾನಿಯೇಲನ ಸಮಸ್ಯೆ ಜೊತೆ ಒಂದಾಗಿ ನೋಡಿದರೆ, ದಾನಿಯೇಲನು ಸಿಂಹದ ಜೊತೆಯಾಗಿದ್ದಾನೆ. ಅಲ್ಲಿ ಇರುವಾಗಲೂ ದಾನಿಯೇಲನನ್ನು ಸ್ತುತಿಸುವ, ಆರಾಧಿಸುವ, ಪ್ರೀತಿಸುವ ದಾನಿಯೇಲನನ್ನು ನಾವು ನೋಡಿದ್ದು. ದೇವರೇ ನನ್ನ ಮರೆತಿಲ್ಲ ಎಂದ ದಾನಿಯೇಲನನ್ನು ನಾವು ನೋಡಿದ್ದು. ನಿಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರನ್ನು ಪ್ರೀತಿಸುವವರನ್ನು ದೇವರು ಕೈ ಬಿಡುವುದಿಲ್ಲ. ಮಕ್ಕಳಿಗಾಗಿ ವಿಶೇಷ ಪ್ರಾರ್ಥಿಸೋಣ. ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸೋಣ. ಮಕ್ಕಳಿಗೆ ಒಳ್ಳೆಯ ನಡವಳಿಕೆಗಳನ್ನು ಹೇಳಿಕೊಡೋಣ. ಒಂದು ದೋಷ ನಿನಗೆ ಬರುವುದಿಲ್ಲ, ಒಂದು ಕಿಡುಕು ನಿನಗೆ ಉಂಟಾಗುವುದಿಲ್ಲ, ಒಂದು ದುರಂತ ನಿನ್ನ ಗುಡಾರಕ್ಕೆ ಸಮೀಪಿಸುವುದಿಲ್ಲ. ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಹೇಳಿ ಪ್ರಾರ್ಥಿಸುವ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.